ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ನೆತ್ತರು ಹರಿದಿದೆ. ರಾಜಕೀಯ ಮುಖಂಡರೊಬ್ಬರ ಹತ್ಯೆಯ ವಿಚಾರ ಈಗ ಬೆಂಗಳೂರನ್ನ ನಡುಗುವಂತೆ ಮಾಡಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಭೀಕರ ಹತ್ಯೆಯಾಗಿರುವಂತಹದ್ದು. ಶಾಸಕ ಎನ್.ಎ. ಹ್ಯಾರಿಸ್ ಆಪ್ತ ಹೈದರ್ ಅಲಿಯ ಹತ್ಯೆಯಾಗಿದೆ. ಅಶೋಕನಗರದ ಗರುಡ ಮಾಲ್ನ ಬಳಿ ನಡೆದಂತಹ ಘಟನೆ ಇದಾಗಿದೆ. ತಡರಾತ್ರಿ 1 ಗಂಟೆಯ ಸುಮಾರಿಗೆ ಹೈದರ್ ಕೊಲೆ ಆಗಿರುವಂತಹದ್ದು. ಲೈವ್ ಬ್ಯಾಂಡ್ ಅನ್ನು ಮುಗಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಹತ್ಯೆಯನ್ನು ಮಾಡಿದ್ದಾರೆ. ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಬಂದು ಅಡ್ಡಗಟ್ಟಿ ಹತ್ಯೆಯನ್ನು ಮಾಡಿರೋದು ಗೊತ್ತಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಹೈದರ್ ಉಸಿರು ಚೆಲ್ಲಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಮುಖಂಡನ ಭೀಕರ ಕೊಲೆ, ಶಾಸಕ ಎನ್.ಎ. ಹ್ಯಾರಿಸ್ ಆಪ್ತ ಹೈದರ್ ಅಲಿಯ ಹತ್ಯೆ ಬೆಂಗಳೂರನ್ನು ನಡುಗುವಂತೆ ಮಾಡಿದೆ. ಹೊಂಚು ಹಾಕಿ ಕಿಡಿಗೇಡಿಗಳು ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಈ ಹತ್ಯೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈದರ್ ಅಲಿ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಅಶೋಕನಗರದ ಗರುಡ ಮಾಲ್ನ ಬಳಿ ತಡರಾತ್ರಿ 1 ಗಂಟೆಯ ಸುಮಾರಿಗೆ ಈ ಹತ್ಯೆಯಾಗಿದೆ. ಈ ಹತ್ಯೆಗೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ರಾಜಕೀಯ ಕಾರಣಕ್ಕೋ, ಹಳೆಯ ವೈಷಮ್ಯನೋ, ಅಥವಾ ಹಣಕಾಸಿನ ವ್ಯವಹಾರಕ್ಕೋ ಏನು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಬಟ್ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ರೀತಿಯ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಭೀಕರ ಹತ್ಯೆಯಾಗಿದೆ. ಎನ್.ಎ. ಹ್ಯಾರಿಸ್ ಆಪ್ತ ಹೈದರ್ ಅಲಿಯ ನೆತ್ತರನ್ನ ಚೆಲ್ಲಿದ್ದಾರೆ ಕಿಡಿಗೇಡಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಮಧ್ಯರಾತ್ರಿ ಲೈವ್ ಬ್ಯಾಂಡ್ ಅನ್ನು ಮುಗಿಸ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಫಾಲೋ ಮಾಡ್ಕೊಂಡ್ಬಂದಂತಹ ಕಿಡಿಗೇಡಿಗಳು, ಹಂತಕರು ಏಕಾಏಕಿಯಾಗಿ ಅಟ್ಯಾಕ್ ಮಾಡಿ ಹತ್ಯೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಡರಾತ್ರಿ ಬೌರಿಂಗ್ ಆಸ್ಪತ್ರೆಯ ಬಳಿ ದೊಡ್ಡ ಹೈಡ್ರಾಮವೇ ಆಗ್ಬಿಟ್ಟಿದೆ. ಲಾಂಗು ಮಚ್ಚನ್ನ ಝಳಪಿಸಿದ್ದಾರೆ ಹೈದರ್ ಬೆಂಬಲಿಗರು ಅನ್ನೋದು ಗೊತ್ತಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಬಳಿ ನೂರಾರು ಸಂಖ್ಯೆಯ ಜನ ಜಮಾಯಿಸಿಬಿಟ್ಟಿದ್ರು. ಬೌರಿಂಗ್ ಆಸ್ಪತ್ರೆಯ ಗೇಟನ್ನು ತಳ್ಳಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಕೊಲೆಯ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಹೈದರ್ ಅಲಿ ಕೊಲೆಗೆ ನಿಖರ ಕಾರಣ ಇಲ್ಲಿಯವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ತಡರಾತ್ರಿ ಬೌರಿಂಗ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂಥೇಳಿ ಹೈದರ್ನನ್ನ ಕರ್ಕೊಂಡ್ಬಂದಂತಹ ಸಂದರ್ಭದಲ್ಲಿ ಹೈಡ್ರಾಮಾ ಆಗಿದೆ. ಹೈದರ್ ಬೆಂಬಲಿಗರು ಹೈದರ್ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸುವಂತಹ ಕೆಲಸವನ್ನು ಮಾಡ್ತಾರೆ. ಬರೀ ಜಮಾಯಿಸೋದು ಮಾತ್ರ ಅಲ್ಲ, ಕೈಯಲ್ಲಿ ತಲವಾರುಗಳನ್ನು ಹಿಡಿದು ಪ್ರದರ್ಶನ ಮಾಡ್ತಾರೆ. ಹತ್ಯೆಯ ಪ್ರತೀಕಾರದ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪಿಸ್ತಾರೆ. ಪೊಲೀಸರು ಆ ಸಂದರ್ಭದಲ್ಲಿ ಅವರನ್ನು ನಿಯಂತ್ರಿಸಲಿಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತಂತೆ. ತಡರಾತ್ರಿ ಬೌರಿಂಗ್ ಆಸ್ಪತ್ರೆಯ ಬಳಿ ಈ ಎಲ್ಲ ಬೆಳವಣಿಗೆಗಳು, ಹೈಡ್ರಾಮಗಳು ಕೂಡ ಆಗಿರುವಂಥದ್ದು. ಹೈದರ್ ಬೆಂಬಲಿಗರು ಲಾಂಗು ಮಚ್ಚು ತಲವಾರುಗಳನ್ನು ಜಲಪಿಸಿ ಹೈದರ್ ಹತ್ಯೆಯ ಪ್ರತೀಕಾರವನ್ನು ತೀರಿಸಿಕೊಂಡೇ ಕೊಡ್ತೀವಿ ಅನ್ನುವಂತಹ ಶಪಥವನ್ನು ಪೊಲೀಸರ ಎದುರೇ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಹೈದರ್ ಹತ್ಯೆಗೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಾಂಗ್ರೆಸ್ ನಾಯಕರೊಬ್ಬರ ಆಪ್ತನಾಗಿರುವಂತಹ ಕಾಂಗ್ರೆಸ್ನ ಮುಖಂಡನನ್ನ ಮಧ್ಯರಾತ್ರಿ ಬೀದಿ ಹೆಣ ಮಾಡಿದ್ದು ಯಾರು? ಅವರ ಉದ್ದೇಶ ಏನಾಗಿತ್ತು? ಎಷ್ಟು ದಿನದಿಂದ ಸಂಚಾಕಿದ್ದು? ಹತ್ಯೆಯನ್ನ ಮಾಡಿದ್ದು ಸುಫಾರಿ ಕಿಲ್ಲರ್ಸಾ? ಯಾವ ಕಾರಣಕ್ಕಾಗಿರುವ ಹತ್ಯೆ ಇದು ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾದೇಶ್ ಆನೇಕಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಕಾಂಗ್ರೆಸ್ ಮುಖಂಡನ ಭೀಕರ ಹತ್ಯೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ ಅಂತ ಹೇಳಿ, ಯಾವ ಕಾರಣಕ್ಕಾಗಿರೋ ಹತ್ಯೆ ಅನ್ನೋದೇನಾದ್ರೂ ಗೊತ್ತಾಗ್ತಾ ಇದೆಯಾ? ಜೊತೆಗೆ ತಡರಾತ್ರಿ ಏನೆಲ್ಲ ಬೆಳವಣಿಗೆಗಳಾಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸದ್ಯದವರೆಗೂ ಕೂಡ ಅಂದ್ರೆ ಇಲ್ಲಿಯವರೆಗೂ ಯಾವ ಕಾರಣಕ್ಕಾಗಿ ಕೊಲೆ ಆಗಿದೆ ಅನ್ನುವಂಥದ್ದು ಇನ್ನು ಕೂಡ ಮಾಹಿತಿ ಗೊತ್ತಾಗಿಲ್ಲ. ಯಾಕಂದ್ರೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಏನಾದ್ರೂ ಕೊಲೆ ಆಗಿದೆಯಾ ಅಥವಾ ನಿನ್ನೆ ರಾತ್ರಿಯೇ ಏನಾದ್ರೂ ಅಂದ್ರೆ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಇರುತ್ತೆ, ಮತ್ತೆ ಅದು ಲೈವ್ ಬ್ಯಾಂಡ್ ನಲ್ಲಿ ಇರುತ್ತೆ, ಅಲ್ಲಿ ಪಾಲ್ಗೊಂಡು ವಾಪಸ್ ಬರುವಂತ ಸಂದರ್ಭದಲ್ಲಿ ಅಂದ್ರೆ ಪಾರ್ಟಿಯನ್ನ ಮುಗಿಸ್ಕೊಂಡು 2 ವೀಲರ್ ನಲ್ಲಿ ಸ್ನೇಹಿತನ ಜೊತೆಗೆ ವಾಪಸ್ ಬರುವಂತ ಸಂದರ್ಭದಲ್ಲಿ ಏಕಾಏಕಿ ಬಂದು ತಲೆಗೆ ಹೊಡೆದು ಅಂದ್ರೆ ಹಲ್ಲೆಯನ್ನು ಮಾಡಿ ಕೊಲೆ ಮಾಡಿರುವಂತದ್ದು. ಅಂದ್ರೆ ಆತನನ್ನ ಬೋರಿಂಗ್ ಆಸ್ಪತ್ರೆಗೆ ಕರ್ತಂದು ಅಲ್ಲಿ ಚಿಕಿತ್ಸೆ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಮಾರ್ಗ ಮಧ್ಯೆ ಏನು ಶೇಖ್ ಹೈದರ್ ಅಲಿ ಅಂತ ಅಂದ್ರೆ ಈತ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿರ್ತಾನೆ. ಅಂದ್ರೆ ಕಾಂಗ್ರೆಸ್ ಕೆಲಸಗಳಲ್ಲಿ ಅಲ್ಲಿನ ಶಾಸಕರ ಜೊತೆ ಓಡಾಡ್ಕೊಂಡಿರ್ತಾನೆ. ಇವನು ಅಂದ್ರೆ ಇವನ ಕೊಲೆ ಆಗಿದೆ, ಇವನ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತು? ಸಿಕ್ಕಾಪಟ್ಟೆ ಜನ ಅಂದ್ರೆ ಆನೆಪಾಳ್ಯದ ವ್ಯಕ್ತಿ ಈತ, ಅಂದ್ರೆ ಅಲ್ಲಿ ಅಂದ್ರೆ ಕಾಂಗ್ರೆಸ್ನ ಮುಖಂಡ ಈತ.
ಈತನ ಕೊಲೆ ಆಗಿದೆ ಅನ್ನುವಂಥದ್ದು ಗೊತ್ತಾದ ಕೂಡಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಸುಮಾರು ಒಂದು 100 ಸಂಖ್ಯೆಯಲ್ಲಿ ಬೋರಿಂಗ್ ಆಸ್ಪತ್ರೆಯ ಸುತ್ತಮುತ್ತ ಜನ ಬರ್ತಾರೆ, ಅಭಿಮಾನಿಗಳು ಬರ್ತಾರೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ನಿಜಕ್ಕೂ ಕೂಡ ಹರಸಾಹಸ ಪಡುವಂತ ಘಟನೆ ಆಯ್ತು. ನಂತರ ಅಂದ್ರೆ ಎಲ್ಲರನ್ನು ಕೂಡ ಚದುರಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಕೆಲವರು ಮಾರಕಾಸ್ತ್ರಗಳನ್ನು ಕೂಡ ತಗೊಂಡು ಅಲ್ಲಿ ಪ್ರದರ್ಶನ ಮಾಡುವಂತ ಕೆಲಸ, ಅಂದ್ರೆ ನಾವು ಈ ಸೇಡನ್ನು ತೀರಿಸ್ಕೊಳ್ತೀವಿ ಅನ್ನೋ ತರದ ಮನಸ್ಥಿತಿಯಲ್ಲಿ ಎಲ್ಲರೂ ಇದ್ರು, ಆ ಘೋಷಣೆಗಳನ್ನ ಕೂಗ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅಂದ್ರೆ ಕ್ಯಾಮ್ರಾಗಳನ್ನು ಕೂಡ ನಾವು ತೆಗೆಯೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ನಂತರ ಏನ್ ಮಾರಕಾಸ್ತ್ರಗಳಿತ್ತು ಅವುಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅಲ್ಲಿ ನೆರೆದಿದ್ದಂತ ಅಭಿಮಾನಿಗಳೇನಿದ್ರು, ಶೇಖ್ ಹೈದರ್ ಅಲಿಯ ಅಭಿಮಾನಿಗಳು, ಅವರೆಲ್ಲರೂ ಕೂಡ ಚದುರಿಸುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಬೆಳಗ್ಗೆವರೆಗೂ ಕೂಡ ನಮ್ಮ ಕಾಲಾವಕಾಶ ಕೊಡಿ, ಯಾರು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಪತ್ತೆ ಹಚ್ಚಬೇಕಾಗಿದೆ, ತನಿಖೆಗೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅನ್ನುವಂತ ಮನವಿಯನ್ನ ಮಾಡಿದ ನಂತರ ಎಲ್ಲರೂ ಕೂಡ ಹೊರಟಿರುವಂತದ್ದು. ಒಟ್ಟಾರೆ ಯಾವ ಕಾರಣಕ್ಕಾಗಿ ಕೊಲೆ ಆಗಿದೆ, ಯಾರು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಅಂದ್ರೆ ಮಾಹಿತಿ ಗೊತ್ತಾಗ್ಬೇಕಾಗಿದೆ. ತನಿಖೆಯನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಏನು ಗರುಡ ಮಾಲ್ ಇದೆ ಅಂದ್ರೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ತುಂಬಾ ಹತ್ತಿರದಲ್ಲಿ, ಅಂದ್ರೆ ಸುಮಾರು ಒಂದು 200 ರಿಂದ 250 ಮೀಟರ್ ಒಳಗಡೆ ಆಗಿರುವಂತ ಅದೇ ರಸ್ತೆಯಲ್ಲಿ ಆಗಿರುವಂತ ಕೊಲೆ ಇದು. ಈ ಕೊಲೆಗೆ ನಿಖರವಾದಂತ ಕಾರಣ ಈ ಸದ್ಯದವರೆಗೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಹಳೆ ವೈಷಮ್ಯ ಏನಾದ್ರೂ ಇತ್ತ ಅಂದ್ರೆ ರಾಜಕೀಯವಾಗಿ ಗುರುತಿಸ್ಕೊಳ್ತಾ ಇರುವಂತದ್ದು, ಮುಂದೆ ಕಾರ್ಪೊರೇಟರ್ ಎಲೆಕ್ಷನ್ ಅಲ್ಲಿ ಕೂಡ ನಿಲ್ಬೇಕು ಅನ್ನುವಂತ ಇಚ್ಛೆಯನ್ನ ಅಂದ್ರೆ ಇವ್ರಿಗೆ ಫ್ಯಾಮಿಲಿಯಲ್ಲಿ ವ್ಯಕ್ತ ಆಗ್ತಾ ಇತ್ತು. ಅದರಿಂದಾಗಿ ಏನಾದ್ರು ಆಯ್ತಾ ಅಥವಾ ಬೇರೆ ಏನಾದ್ರು ಕಾರಣಗಳಿತ್ತಾ? ಏನು ಆ ಕಾರ್ಯಕ್ರಮಕ್ಕೆ ಹೋಗಿದ್ರು, ಲೈವ್ ಬ್ಯಾಂಡ್ ನಲ್ಲಿ ಹೋಗಿದ್ರು, ಅಲ್ಲಿ ಏನಾದ್ರು ಗಲಾಟೆಗಳಾಯ್ತಾ, ಅವ್ರು ಯಾರಾದ್ರೂ ಅಟ್ಯಾಕ್ ಮಾಡಿದ್ರ? ಇವೆಲ್ಲವೂ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇರುವಂತದ್ದು ಪೊಲೀಸರು. ಥ್ಯಾಂಕ್ ಯು ಮಾದೇಶ್ ಆನೇಕಲ್ ತಮ್ಮೆಲ್ಲ ಮಾಹಿತಿಗಾಗಿ.